ನಮಸ್ಕಾರ ಕರ್ನಾಡು. ನಾನು ನಿಮ್ಮ ಪೇಸ್ಟ್ ಶೆಫ್ ಕನ್ನಡಿಗ. ತುಂಬ ದಿನ ಆಗಿತ್ತು ಯಾವುದೇ ಥರದ ವರ್ಕೌಟ್ ಆಗಲಿ, ಬಾಡಿಗೆ ಏನು ಪ್ರೋಟೀನ್ ಸಮೇತ ಕೊಟ್ಟಿತ್ತಿಲ್ಲ. ನಾರ್ಮಲ್ ಹೇಗೆ ಅಂದರೆ ಮನೇಲಿ ಅಮ್ಮ ಮಾಡಾಕೋದು ತಿಂದು ತಿಂದು ಫುಲ್ಲು ಓದಿ ದಪ್ಪ ಆಗಿದ್ದೆ. ಜಾಸ್ತಿ ಹೆವಿ ಫ್ಯಾಟ್ ಎಲ್ಲ ಕವರ್ ಆಗಿತ್ತು. ಟೋಟಲ್ ಅಂದರೆ ಒಂದು 4 ಇಯರ್ಸ್ ವರ್ಕೌಟ್ ಮಾಡಿ ಮತ್ತು 3 ಇಯರ್ಸ್ ಕಂಪ್ಲೀಟಾಗಿ ವರ್ಕೌಟ್ ಏನು ಮಾಡಿತ್ತಿಲ್ಲ, ಎಲ್ಲ ಕಂಪ್ಲೀಟಾಗಿ ಬಿಟ್ಟಿದ್ದೆ. ಅದಾದ ನಂತರ ಕುವೈತಿಗೆ ಬಂದಮೇಲೆ ವರ್ಕೌಟ್ ಏನು ಮಾಡಿತ್ತಿಲ್ಲ, ನಾರ್ಮಲ್ ಹೇಗಿದೆ ಅದೇ ಥರ ಒಳ್ಳೆ ಹೆಲ್ದಿ ಫುಡ್ಡು, ಕಂಪ್ಲೀಟು ಬಾಡಿಗೆ ಯಾವುದು ಫಿಟ್ ಆಗುತ್ತೆ ಆ ಥರ ಫುಡ್ ಮಾತ್ರ, ಔಟ್ಸೈಡ್ ಫುಡ್ ಎಲ್ಲ ಫುಲ್ ಕಂಟ್ರೋಲ್ ಮಾಡಿ ನಾರ್ಮಲ್ ಫುಡ್ನ ತೊಗೊಂಡು ಬಾಡಿನ ಕ್ಯಾಸುವಲಾಗಿ ಯಾವ ಥರ ಮೇಂಟೈನ್ ಮಾಡಬೇಕು ಆ ಥರ ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆದಷ್ಟು ನಾನು ಈ ವಿಡಿಯೋದಲ್ಲಿ ಹೇಳೋದು ಏನಪ್ಪ ಅಂದರೆ, ಹೊರಗಡೆ ಫುಡ್ನ ಕಂಟ್ರೋಲ್ ಮಾಡಿ, ಬಾಡಿಗೆ ತುಂಬ ಒಳ್ಳೆಯದು. ಮತ್ತು ಎಷ್ಟು ಫ್ಯಾಟ್ ಇರುತ್ತೋ ಅಷ್ಟೇ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಉಸಿರಾಟದ ತೊಂದರೆ ಇವೆಲ್ಲ ಸುಮ್ಮನೆ ಯಾಕೆ ಹಿಂಸೆ. ಆದಷ್ಟು ಹೊರಗಡೆ ಫುಡ್ಡ ಕಂಟ್ರೋಲ್ ಮಾಡಿ, ಮನೇಲಿ ಏನು ಅಡುಗೆ ಮಾಡ್ತಾರೆ ಅದನ್ನು ಊಟ ಮಾಡಿ ಖುಷಿಯಾಗಿರಿ, ನಗ್ತಾ ಇರಿ ಅಂತ ಹೇಳ್ತಾಯಿದ್ದೀನಿ. ಮತ್ತು ಇವತ್ತಿನ ಜಾಬ್ ಅಪ್ಡೇಟು, ಒಮಾನಲ್ಲಿ ಬೇಕ್ರಿ ಶೆಫ್ಗೆ ತುಂಬ ವೇಕೆನ್ಸಿಗಳಿದೆ. ಆದಷ್ಟು ಟ್ರೈ ಮಾಡಿ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.